ಇಬ್ಬರು ಯುವಕರ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿಂತಾಮಣಿ ನಗರದ 23 ವರ್ಷದ ಅರ್ಬಾಜ್ ಕೊಲೆಯಾದ ಯುವಕ ಹಣ್ಣು ಕತ್ತರಿಸುವ ಚಾಕುವಿನಿಂದ ಅರ್ಬಾಜ್ ಮೇಲೆ ದಾಳಿ ಮಾಡಲಾಗಿದೆ. ಇಬ್ಬರು ಯುವಕರ ನಡುವೆ ನಡೆದ ಜಗಳ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿಂತಾಮಣಿ ನಗರದ 23 ವರ್ಷದ ಅರ್ಬಾಜ್ ಕೊಲೆಯಾದ ಯುವಕ ಹಣ್ಣು ಕತ್ತರಿಸುವ ಚಾಕುವಿನಿಂದ ಅರ್ಬಾಜ್ ಮೇಲೆ ದಾಳಿ ಮಾಡಲಾಗಿತ್ತು. ಚಾಕು ಅರ್ಬಾಜ್ನ ಗಂಟಲು ಭಾಗಕ್ಕೆ ತಗುಲಿ ತೀವ್ರ ರಕ್ತಸ್ರಾವ ಕೂಡ ಉಂಟಾಗಿತ್ತು. ಚಿಂತಾಮಣಿ ನಿವಾಸಿ ಫಹಾದ್ ಕೊಲೆ ಮಾಡಿರುವಂತಹ ಆರೋಪಿ ತಮಾಷೆಗೆ ಆರಂಭವಾದ ಮಾತು ವಾಗ್ವಾದಕ್ಕೆ ತಿರುಗಿ ನಂತರ ಇದು ಕೊಲೆಯಲ್ಲಿ ಅಂತ್ಯವಾಗಿದೆ. ಹಣ್ಣಿನ ಅಂಗಡಿಯಲ್ಲಿ ಇಬ್ಬರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. 23 ವರ್ಷದ ಅರ್ಬಾಜ್ ಕೊಲೆಯಾದ ಯುವಕ ಚಿಂತಾಮಣಿ ನಿವಾಸಿ ಫಹಾದ್ ಕೊಲೆ ಮಾಡಿರುವಂತಹ ಆರೋಪಿ. ಆಸ್ಪತ್ರೆಗೆ ಈತನನ್ನ ಸಾಗಿಸುವಂತಹ ವೇಳೆಯಲ್ಲಿ ಅರ್ಬಾಜ್ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಚಿಂತಾಮಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ನೀಲಿ ಬಣ್ಣದ ಟೀ ಶರ್ಟ್ ಏನು ಧರಿಸಿದ್ದಾನೆ, ಸ್ಕೈ ಬ್ಲೂ ಕಲರ್, ಆತ ಆರೋಪಿ, ಕೊಲೆ ಮಾಡಿರುವಂತಹ ಆರೋಪಿ ಫಹಾದ್. ಇನ್ನು ಈ ಕಡೆ ಇನ್ನೊಂದು ಚಿತ್ರದಲ್ಲಿ ವೈಟ್ ಕಲರ್ ಶರ್ಟ್ ಹಾಕೊಂಡಿರೋನು ಆತ ಕೊಲೆಯಾದಂತಹ ವ್ಯಕ್ತಿ ಅರ್ಬಾಜ್, 23 ವರ್ಷದ ಅರ್ಬಾಜ್ ಈತ. ಇಬ್ಬರೂ ಕೂಡ ಸ್ನೇಹಿತರು, ಒಂದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ತಮಾಷೆಗೆ ಒಂದು ಮಾತು ಅಂದರೆ ವಾಗ್ವಾದ ಆರಂಭವಾಗುತ್ತೆ, ಆದರೆ ಇದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇನ್ನು ಸ್ಥಳಕ್ಕೆ ಚಿಂತಾಮಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಫಹಾದ್ನನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಇಬ್ಬರು ಯುವಕರ ನಡುವೆ ನಡೆದ ಜಗಳ ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿಂತಾಮಣಿ ನಗರದ 23 ವರ್ಷದ ಅರ್ಬಾಜ್ ಕೊಲೆಯಾದ ಯುವಕ. ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ವಿಕ್ಟಿಮ್ ಅವ್ರದ್ದು ಹೆಸರು ಅರ್ಬಾಜ್. ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ ಆಗಿ. ಮತ್ತು ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು ಇದ್ದೀರಾ ಫರಾದ್, ಅವರು ಕೂಡ ಫ್ರೂಟ್ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾರೆ. ಈ ಇಬ್ಬರು ಜನದು ರೆಗ್ಯುಲರ್ ಆಗಿ ಏನಾದರೂ ಸಣ್ಣ ಪುಟ್ಟ ವಿಷಯಕ್ಕೆ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾ ಇತ್ತು, ಫ್ರೆಂಡ್ಶಿಪ್ ಥರ. ಬಟ್ ಇವತ್ತು ಏನಾದರೂ ಸೀರಿಯಸ್ ಆಗಿ ಸ್ಕಫಲ್ ಆಗಿ ಇವರು ಫರಾದ್ ಅವ್ರಿಗೆ ಒಂದು ಸೀಸರಿಂದ ಕೆಜಿಯಿಂದ ಅವ್ರಿಗೆ ನೆಕ್ ಮೇಲೆ ಅಟ್ಯಾಕ್ ಮಾಡಿದಾರ. ನೆಕ್ ಮೇಲೆ ಅವ್ರದ್ದು ಇಂಜುರಿ, ಶಾರ್ಟ್ ವೆಪನಿಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅರ್ಬಾಜ್ದು. ಕೇಸಲ್ಲಿ ಆರೋಪಿ ಯಾರಿದ್ದಾರ ಫರಾದ್, ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ. ಮತ್ತು ಬೇರೆ ಯಾವುದು ಹೆಂಗೆಲ್ಲ